ಸರ್, ಇವತ್ತು ಈ ಸರಿ 2024 ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೀರಿ. ಯಾವ ಥರ ಒಂದು ಜನರ ಪ್ರತಿಕ್ರಿಯೆ ಇದೆ ನಮ್ಮ ಒಂದು ಕಾಂಗ್ರೆಸ್ ಪಕ್ಷ? ಈ ಒಂದು 2024 ಲೋಕಸಭಾ ಚುನಾವಣೆಯ ಪ್ರಚಾರ ಭಾಳ ಒಳ್ಳೆ ರೀತಿಯಿಂದ ನಮ್ಮ ಕ್ಷೇತ್ರದಲ್ಲಿ ನಡೆದಿದೆ. ಎಲ್ಲ ಒಂದು ನಾಯಕತ್ವದಲ್ಲಿ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಒಂದು ಪ್ರಚಾರವನ್ನು ಈಗಾಗಲೇ ಪ್ರಾರಂಭಿಸಿದ್ದೇವೆ. ಇಲ್ಲಿ ನಮ್ಮ ಕುಂದಗೋಳ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕನೇ ಆದಂಥ ನಮ್ಮ ಕುಸುಮಕ್ಕ ಶಿವಳ್ಳಿಯವರು ಮತ್ತು ನಮ್ಮ ಶಿವಾನಂದ ಬೆಂತೂರವರು ಮತ್ತು ಧೃತಿ ಸಾಲ್ಮಣಿಯವರು ಮತ್ತು ರಮೇಶ್ ಅಣ್ಣವರು, ಚಂದ್ರಣ್ಣ ಜುಟಲ್ ಅವರು, ಪೊಲೀಸ್ ಪಾಟೀಲ್ರು, ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಈಗಾಗಲೇ ಸುಮಾರು ಇದು ಒಂದು ಐದನೇ ಊರು ಗುಡಿಗೇರಿಗೆ ಈಗಾಗಲೇ ಆಗಮಿಸಿ ಊರಲ್ಲಿ ಇದ್ದಂಥ ಎಲ್ಲ ಹಿರಿಯರಿಗೂ ಆಮೇಲೆ ಪಾದಯಾತ್ರೆ ಮುಖಾಂತರ ಜನರನ್ನು ಭೇಟಿ ಆಗ್ತಿದ್ದೀವಿ. ಇಲ್ಲ, ಆ ಥರ ಏನು ಚುನಾವಣೆ ಅಂತಂದರೆ ಎಲ್ಲರೂ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ, ಎಲ್ಲ ಜನರೇ ತೀರ್ಮಾನವನ್ನು ಮಾಡ್ತಾರೆ. ಆದರೆ ನಮ್ಮ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಜನರು ಈ ಒಂದು ಸಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕಂತೇಳಿ ತೀರ್ಮಾನ ಕೂಡ ಮಾಡಿದ್ದಾರೆ. 100% ಈ ಸಲ ಕ್ಷೇತ್ರದ ಜನರು ಬದಲಾವಣೆ ನಿರೀಕ್ಷಣೆ ಇಟ್ಟಿದ್ದಾರೆ. ಬದಲಾವಣೆ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಕ್ಷೇತ್ರದ ಜನರೇ ತಮ್ಮ ಮಾಧ್ಯಮ ಮುಖಾಂತರ ಕೇಳೋದಿಷ್ಟ, ಕಾಂಗ್ರೆಸ್ ಪಕ್ಷ ಈ ಒಂದು ವಿನೋದ ಸೂಟಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ತಮ್ಮ ಅಮೂಲ್ಯದ ಮತವನ್ನು ನಮ್ಮ ಪಕ್ಷಕ್ಕೆ ಓಟ್ ಹಾಕುವ ಮುಖಾಂತರ ಆಶೀರ್ವಾದ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ.